ಹರಿ ಓಂ ವೆಲ್ಕಮ್ ಬ್ಯಾಕ್ ಟು ಹನಿ ಧ್ವನಿ ಯೂಟ್ಯೂಬ್ ಚಾನೆಲ್. ಧ್ವನಿಗೆ ಸ್ನ್ಯಾಕ್ಸ್ಗೋಸ್ಕರ ಹೆಸರು ಬೇಳೆನ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇದನ್ನು ನೆನೆಸಿಟ್ಕೋಬೇಕು. ನೀಟಾಗಿ ವಾಶ್ ಮಾಡಿಬಿಟ್ಟು ಒಂದು 3 ಟೈಮ್ಸ್ ವಾಶ್ ಮಾಡಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಒಂದು 6 to 7 ಅವರ್ಸ್ ನೆನೆಸಿಟ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆನೆಸಿಟ್ಕೊಳ್ತೀನಿ. ನಾನಿಲ್ಲಿ ಯೂಸ್ ಮಾಡ್ತಿರೋದು 1/4 kg ಹೆಸರುಬೇಳೆ. ಸ್ವಲ್ಪ ದಪ್ಪ ಇರೋವಂಥ ಹೆಸರುಬೇಳೆ ತೊಗೊಂಡು ನೆನೆಸಿಟ್ಕೊಂಡಿದ್ದೀನಿ. 6 to 7 ಅವರ್ಸ್ ನೆನೆಸಿಟ್ಕೊಂಡಿರೋವಂಥ ಹೆಸರುಬೇಳೆ ನೀಟಾಗಿ ಒಂದು ಸರಿ ಮೇಲ್ಗಡೆ ಇರೋ ನೀರೆಲ್ಲ ತೆಗೆದ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಫ್ರೆಶ್ ವಾಟರ್ ಹಾಕ್ಬಿಟ್ಟು ಒಂದು ಸರಿ ಲೈಟಾಗಿ ವಾಶ್ ಮಾಡಿಕೊಂಡು ನೀಟಾಗೆಲ್ಲ ನೀರು ಬಸ್ಕೊಳ್ಳೋ ಥರ ಈ ಫಿಲ್ಟರಲ್ಲಿ ಹಾಕ್ಬಿಟ್ಟು ಒಂದು 15 to 20 ನಿಮಿಷ ಬಿಟ್ಕೊಳ್ತೀನಿ. ನೀರೆಲ್ಲ ಕಂಪ್ಲೀಟಾಗಿ ಇಳ್ಕೊಂಡಾದಮೇಲೆ ಈಗ ಒಂದು ಕಾಟನ್ ಬಟ್ಟೆನಲ್ಲಿ ಒಳಗಡೆನೆ ಬಿಸಿಲಲ್ಲ ಒಳಗಡೆನೆ ಆರಿಸ್ಕೊಳ್ತೀನಿ. ಅರ್ಜೆಂಟ್ ಇದ್ದರೆ ಫ್ಯಾನ್ ಹಾಕ್ಬಿಟ್ಟು ಆರಿಸ್ಕೋಬೋದು. ಇಲ್ಲ ಅಂತಂದರೆ ಹಾಗೆ ಬಿಟ್ಟರೆ ಇವಾಗ ನೈಟ್ ನೀವು ಹಾಕಿಬಿಟ್ರೆ ಬೆಳಗ್ಗೆ ಎದ್ದು ನೀವು ಫ್ರೈ ಮಾಡ್ಕೋಬೋದು. ಸೊ ಈಗ ನಾನು ನೈಟ್ ಹಾಕಿಬಿಟ್ಟಿದ್ದೆ. ನಾನು ಇವಾಗ ನೋಡಿದ್ರೆ ಗೊತ್ತಾಗ್ತಿದೆ ನಿಮಗೆ, ಬೆಳಿಗ್ಗೆ ನಾನು ತೋರಿಸ್ತಾ ಇರೋದು ಚೆನ್ನಾಗಿ ಡ್ರೈ ಆಗಿದೆ, ಅಂಟ್ಕೊಳ್ತಾ ಇಲ್ಲ. ಸೊ ಈಗ ನಾನು ಫ್ರೈ ಮಾಡ್ಕೊಳ್ಬೋದು. ನಾನು ಕಾಫಿ ಫಿಲ್ಟರ್ ಅಥವಾ ಜ್ಯೂಸ್ ಫಿಲ್ಟರ್ ಬರುತ್ತೆ ಇದಕ್ಕಿಂತ ದೊಡ್ಡದು, ಅದನ್ನು ಯೂಸ್ ಮಾಡಿಕೊಂಡು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಹೆಸರುಬೇಳೆ ಚಿಕ್ಕದಾಗಿರೋದ್ರಿಂದ ನಾವು ಡೈರೆಕ್ಟ್ ಬಾಣಲಿನಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳುವಾಗ ತಗೊಳ್ಳೋದಕ್ಕೆ ಬರೋದಿಲ್ಲ, ಸಿಗೋದಿಲ್ಲ ಅಷ್ಟು ನೀಟಾಗಿ. ದೊಡ್ಡದಾಗಿರೋವಂಥ ಕಾಳುಗಳು, ಬೇಳೆ ಅಥವಾ ಹಪ್ಪಳ ಅದಾದರೆ ಆಗುತ್ತೆ, ಬಟ್ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಕಾಫಿ ಫಿಲ್ಟರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು 4 to 5 ಬ್ಯಾಚಸಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆಯಾ ಇಲ್ಲ ಅಂತ ಸೌಂಡಲ್ಲೇ ಗೊತ್ತಾಗುತ್ತೆ ನಿಮಗೆ, ಗರಿ ಗರಿ ಸೌಂಡ್ ಬರುತ್ತೆ. ನೆಕ್ಸ್ಟ್ ಫ್ರೈ ಎಲ್ಲ ಆದಮೇಲೆ ಆಯಿಲೆಲ್ಲ ನೀಟಾಗಿ ಟಿಶ್ಯೂ ಪೇಪರ್ ತೊಗೊಂಡು ನೀಟಾಗಿ ಒರೆಸ್ಕೊಳ್ತೀನಿ. ನೆಕ್ಸ್ಟ್ ಫೈನಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೋರ್ ಮಾಡಿಟ್ಕೊಳ್ತೀನಿ. ಒಂದು ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಬಿಟ್ಟು ನೀಟಾಗಿ ಟೈಟಾಗಿ ಕ್ಲೋಸ್ ಮಾಡಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಮನೇಲೇ ಈಸಿಯಾಗಿ ಹೆಲ್ದಿಯಾಗಿ ನೀವೇ ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು. ನಮಗೂ ಕೂಡ ಸ್ನ್ಯಾಕ್ಸ್ ಆಗಿ ಈವ್ನಿಂಗ್ ಟೈಮ್ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗ್ ನೀರೆಲ್ಲ ಖಾಲಿ ಆಗಿತ್ತು, ಮತ್ತೆ ರಿಫಿಲ್ ಮಾಡಿಕೊಂಡು ಟೀ ಜೊತೆಗೆ ಚಪಾತಿ ಡಿಪ್ ಮಾಡಿ ತಿಂತಾ ಇದ್ದೆ. ನನಗೆ ಟೀ ಜೊತೆ ಚಪಾತಿ ಡಿಪ್ ಮಾಡ್ಕೊಂಡು ತಿನ್ನೋದು ಇಷ್ಟ ಆಗುತ್ತೆ. ಕೆಲವೊಬ್ಬರು ತಿಂತಾರೆ, ಕೆಲವೊಬ್ಬರು ಈ ಥರನೂ ತಿಂತಾರೆ ಅನ್ನೋ ಥರ ಫೀಲ್ ಮಾಡ್ಕೊಳ್ತಾರೆ, ಗೊತ್ತಿಲ್ಲ, ಬಟ್ ನನಗೆ ಇಷ್ಟ. ಸೊ ಸ್ವಲ್ಪ ಹಶ್ವಾಗ್ತಾ ಇತ್ತು ಅಂತ ಟೀ ಜೊತೆಗೆ ಚಪಾತಿ ತಿಂದೆ. ನನಗೆ ಕೂಡ ಇವತ್ತು ಮಾಡಿರುವಂಥ ಸ್ನ್ಯಾಕ್ಸನ್ನು ಟೆಸ್ಟ್ ಮಾಡ್ತಾ ಇದ್ಲು, ತುಂಬ ಚೆನ್ನಾಗಿದೆ ಅಂತೇಳಿ ತಿಂತಾಯಿದ್ಲು. ಹಾಗೆ ಇವತ್ತು ನಮ್ಮ ಕಡೆ ಮಾಡೋವಂಥ ಸ್ಪೆಷಲ್ಲು ಸೀಪಾದಾತ ಅಂತ ಹೇಳ್ತಾರೆ. ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಮಾಡಲ್ಲ. ಇದಕ್ಕೆ ನಾನು ತೊಗರಿಬೇಳೆ, ಅವರೆಬೇಳೆ, ಹೆಸರು ಕಾಳು, ಉದ್ದಿನ ಕಾಳು ಎಲ್ಲ ಹಾಕ್ಬಿಟ್ಟು ಒಂದು ಲೋಟ ನೀರು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು 5 to 6 ವಿಸಲ್ ತೊಗೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿರೋವಂಥ ಜವಳಿಕಾಯಿ ಹಾಕ್ಕೊಂಡಿದ್ದೀನಿ. ಇದು ಸಪ್ರೇಟ್ ಆದರೂ ಬೇಯಿಸ್ಕೋಬೋದು, ಇಲ್ಲ ಅಂತಂದರೆ ಬೇಳೆ ಬೇಯಿಸ್ಕೊಂಡು ಆದಮೇಲೆ ಹಾಕ್ಬಿಟ್ಟು ಕೂಡ ಒಂದು ವಿಷಲ್ಸ್ ತೊಗೋಬೋದು. ಸೊ ಅದಕ್ಕೆ ಈಗ ನಾನು ಮಸಾಲ ರುಬ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ, ಸ್ವಲ್ಪ ನೆನೆಸಿಟ್ಕೊಂಡಿರೋವಂಥ ಅಕ್ಕಿ, ಜೀರಿಗೆ ಮತ್ತು ಬೆಳ್ಳುಳ್ಳಿ ಇಷ್ಟು ಮಾತ್ರ, ಅದನ್ನು ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಇನ್ಸ್ಟೆಂಟಾಗಿ ಬೇಗ ಮಾಡುವಂಥ ಸಾಂಬಾರು. ಯೂಶ್ವಲಿ ಇದು ನೈಟ್ ಟೈಮ್ ಜಾಸ್ತಿ ಮಾಡ್ತೀವಿ, ಮುದ್ದೆಗೆ ಜಾಸ್ತಿ ಮಾಡೋದು. ಹಾಗೆ ಇದು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತೀವಿ ಯಾವಾಗಲೂ ಕೂಡ. ಇದಕ್ಕೆ ಒಗ್ಗರಣೆ ಹಾಕ್ದೇ ಮಾಡೋವಂಥ ಸಾಂಬಾರು, ಹಾಗೇ ಬೇಳೆ ಬೇಯಿಸ್ಕೊಂಡಿರೋದಕ್ಕೆ ಹಾಕಿ ಮಾಡೋದು. ಬಟ್ ನಾನಿಲ್ಲಿ ಮಾತ್ರ ಇಲ್ಲಿ ಸ್ವಲ್ಪ ಲೈಟಾಗಿ ಒಗ್ಗರಣೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಹಸಿಮೆಣಸಿಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಾಂಬಾರನ್ನು ಜಾಸ್ತಿ ಕುದಿಸೋದಿಲ್ಲ, ಒಂದು ನಿಮಿಷ 2 ನಿಮಿಷ ಲೈಟಾಗಿ ಕುದಿಸ್ಕೊಂಡ್ರೆ ಮೀಡಿಯಮ್ ಫ್ಲೇಮಲ್ಲಿ ಸಾಕಾಗುತ್ತೆ. ಹಾಗೆ ಉಪ್ಪು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಬೇಕು. ಇದು ಹುಳಿ ಇಲ್ಲದೆ ಇರೋವಂಥ ಸಾಂಬಾರು, ಅಂದರೆ ಹುಳಿ ಆಗದೆ ಮಾಡುವಂಥ ಸಾಂಬಾರು, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಂಡೇ ಮಾಡ್ಕೊಳ್ತೀವಿ. ಸೊ ಸಾಂಬಾರು ಕಂಪ್ಲೀಟಾಗಿ ರೆಡಿ ಆಯಿತು. ಈಗ ಎಲ್ಲ ತರಕಾರಿ ಯೂಸ್ ಮಾಡಿಬಿಟ್ಟು ಉಪ್ಪಿನಕಾಯಿ ಹಾಕೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಎಲ್ಲ ತರಕಾರಿಯನ್ನು ಪೀಲ್ ಮಾಡಿಕೊಂಡು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ
ಚಿಕ್ಕದಾಗಿ ಅಂದರೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬಾರ್ದು. ಸ್ವಲ್ಪ ಕೈಗೆ ಹಿಡ್ಕೊಂಡು ತಿನ್ನೋ ಥರ ಸಿಗೋ ಥರ ಇರಬೇಕು. ತುಂಬ ಸ್ಲೈಸ್ ಮಾಡ್ಕೋಬಾರ್ದು. ಉಪ್ಪಿನಕಾಯಿ ರೆಗ್ಯುಲರ್ ನಮ್ಮ ಮನೇಲಿ ಎವ್ರಿಡೇ ಬೇಕೇ ಬೇಕು, ಎಸ್ಪೆಷಲಿ ನಮ್ಮ ಮನೆಯವ್ರಿಗೆ. ಅದಕ್ಕೋಸ್ಕರ ಉಪ್ಪಿನಕಾಯಿ ನೆಕ್ಸ್ಟ್ ಖಾಲಿ ಆಗ್ತಿದೆ ಅನ್ನೋ ಅಷ್ಟರೊಳಗಡೆ ಮತ್ತೆ ಉಪ್ಪಿನಕಾಯಿ ಮಾಡಿಟ್ಕೋಬೇಕು. ಇನ್ನು 2 ಡೇಸಲ್ಲಿ ಖಾಲಿ ಆಗೋ ಥರ ಇದೆ, ಅದಕ್ಕೋಸ್ಕರ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಕ್ಕೋಸ್ಕರ ಉಪ್ಪಿನಕಾಯಿ ಹಾಕ್ಬೇಕಂತ 2 ನಿಂಬೆಹಣ್ಣನ್ನು ಹಾಗೆ ಕಟ್ ಮಾಡಿ ಉಪ್ಪಾಕಿ ಎತ್ತಿಟ್ಕೊಂಡಿದ್ದೀನಿ ಇವತ್ತು. ಅದನ್ನು 2 ಡೇಸ್ ಬಿಟ್ಬಿಟ್ಟು ಈ ಉಪ್ಪಿನಕಾಯಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಬೆಟ್ಟದ ನೆಲ್ಲಿಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಈಸಿಯಾಗಿ ಸ್ಲೈಸಸನ್ನು ಹೀಗೆ ಮಾಡ್ಕೋಬೋದು. ಹಸಿಮೆಣಸಿಕಾಯಿ ನಾನು ಖಾರ ಜಾಸ್ತಿ ಇರೋವಂಥ ಹಸಿಮೆಣಸಿಕಾಯಿನ ಹಾಕ್ಕೊಳ್ತಾ ಇಲ್ಲ. ಸ್ವಲ್ಪ ಖಾರ ಕಮ್ಮಿ ಇರುವಂಥ ಹಸಿಮೆಣಸಿಕಾಯನ್ನು ಹಾಕ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ನೀವು ಎಷ್ಟು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಫೈನಲಿ ಎಲ್ಲ ವೆಜಿಟೇಬಲ್ಸನ್ನು ಕಟ್ ಮಾಡಿ ರೆಡಿ ಮಾಡಿಕೊಂಡೆ. ನಿಂಬೆಹಣ್ಣನ್ನು 2 ಡೇಸ್ ಆದಮೇಲೆ ಉಪ್ಪು ಹಾಕಿಡ್ತೀನಿ ಇವತ್ತು. ನೆಕ್ಸ್ಟ್ 2 ಡೇಸ್ ಆದಮೇಲೆ ಉಪ್ಪಿನಕಾಯಿ ಒಳಗಡೆ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಪಿಕಲ್ಗೆ ಬೇಕಾಗಿರುವಂಥ ಮಸಾಲ ಪೌಡರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾಸಿವೆ, ಜೀರಿಗೆ, ಕಾಳು, ಧನಿಯಾ ಕಾಳು, ಹಾಗೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಡು ಎಲ್ಲ ಡ್ರೈ ಫ್ರೈ ಮಾಡ್ಕೊಳ್ತೀನಿ. ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ತಣ್ಣಗಾದಮೇಲೆ ಪೌಡರ್ ಮಾಡಿಟ್ಕೊಳ್ತೀನಿ. ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಆಗಿದ ತಕ್ಷಣ ಆಫ್ ಮಾಡಬೇಕು. ಆಫ್ ಮಾಡ್ಕೊಂಡಾದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಫಸ್ಟ್ ಹಾಕ್ಕೊಳ್ತೀನಿ. ನೆಕ್ಸ್ಟು ಎಲ್ಲ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಕೊಳ್ತೀನಿ. ಇಲ್ಲಿ ಆಯಿಲಲ್ಲಿ ಫ್ರೈ ಮಾಡ್ತಾ ಇಲ್ಲ, ಆಯಿಲ್ ಜಸ್ಟ್ ಬಿಸಿ ಮಾಡಿ ಆಫ್ ಮಾಡಿಕೊಂಡು ಆಮೇಲೆ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ ಎಲ್ಲ ಮಿಕ್ಸ್ ಮಾಡಿಕೊಂಡು ವೆಜಿಟೇಬಲ್ಸ್ಗೆ ಚೆನ್ನಾಗಿ ಈಗ ಪೌಡರ್ ಮಾಡ್ಕೊಂಡಿರುವಂಥ ಪಿಕಲ್ ಮಸಾಲ ಪೌಡರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಉಪ್ಪು ಮತ್ತು ಖಾರದ ಪುಡಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಹಾಗೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಿದ್ದೀನಿ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿದ್ರೇ ತಿನ್ನಬೇಕು ಅನಿಸುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು. ಇನ್ನು 2-3 ಡೇಸ್ ಆದಮೇಲೆ ಪಿಕಲ್ಸ್ ತುಂಬ ಚೆನ್ನಾಗಿ ಬರುತ್ತೆ. ಧ್ವನಿ ಓದ್ತಾ ಇದ್ಲು, ಮಿಕ್ಸ್ಚರ್ ಹಾಕ್ಕೊಂಡು ಓದ್ತಾ ಇದ್ಲು. ಸೊ ಅಷ್ಟರೊಳಗಡೆ ಬೇಗ ಮುಗಿಸೋಣ ಅಂತೇಳಿ ಬಂದೆ. ಪಿಕಲ್ಸ್ ನೀವು ಮಸಾಲ ಪೌಡರು ಮತ್ತು ಆಯಿಲನ್ನು ಮಿಕ್ಸ್ ಮಾಡಿಟ್ಟಾದಮೇಲೆ ಒಂದು 10 ನಿಮಿಷ ಹಾಗೆ ಬಿಟ್ಕೊಳ್ತೀನಿ ನಾನು. ಅದಾದಮೇಲೆ ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಪಿಕಲ್ ಹಾಕೋದಕ್ಕೆ ಪಿಂಗಾಣಿ ಅಥವಾ ಗ್ಲಾಸ್ದು ಬಾಟಲ್ ಆದರೆ ಚೆನ್ನಾಗಿರುತ್ತೆ. ಆ ಥರ ಬಾಟಲ್ ನನ್ನ ಹತ್ರ ಇಲ್ಲ, ಇನ್ನೂ ತೊಗೊಂಡಿಲ್ಲ ಅವೆಲ್ಲ. ಪ್ಲಾಸ್ಟಿಕ್ ಒಂದು ಬಾಕ್ಸ್ ಇತ್ತು, ಅದರಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ವೀಡಿಯೋದಲ್ಲೂ ಕೂಡ ಇದೇ ಬಾಕ್ಸನ್ನು ಶೋ ಮಾಡಿದ್ದೀನಿ ನಿಮಗೆ. ಸೊ ಇದೇ ಬಾಕ್ಸಲ್ಲೇ ನಾನು ಪಿಕಲನ್ನು ರೆಗ್ಯುಲರ್ ಹಾಕಿಟ್ಕೊಳ್ತಾ ಇದ್ದೀನಿ. ಸೊ ಹಾಕ್ಬಿಟ್ಟು ಒಂದ್ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತೀನಿ. 1-2 ದಿನ ಬಿಟ್ಟಾದಮೇಲೆ ಇವತ್ತು ನಿಂಬೆಹಣ್ಣಿಗೆ ಉಪ್ಪು ಹಾಕಿ ಇಟ್ಟಿದ್ದೀನಿ ನಿಂಬೆಹಣ್ಣನ್ನು, ಅದು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಈಗ ಮುದ್ದೆ ಕೂಡ ಎಲ್ಲ ಮಾಡಿಬಿಟ್ಟು ಬಂದೆ. ಅಡುಗೆ ಎಲ್ಲ ಫಿನಿಶ್ ಆಯಿತು. ನಾನು ಬರೋ ಅಷ್ಟರಲ್ಲಿ ನನ್ನ ಮಗಳು ಎಷ್ಟು ಗಲೀಜು ಮಾಡಿದ್ದಾಳೆ ಆಟ ಆಡಿಕೊಂಡು. ಮತ್ತು ನನಗೆ ಅಡುಗೆ ಮಾಡ್ಬೋದು, ಇದೆಲ್ಲ ಕ್ಲೀನ್ ಮಾಡೋದಕ್ಕೆ ಮತ್ತು ಅಷ್ಟೇ ಟೈಮ್ ತಗೊಳುತ್ತೆ. ಇಷ್ಟೆಲ್ಲ ಗಲೀಜು ಮಾಡಿಯಲ್ಲ, ಪಪ್ಪ ಬರಲಿ ಹೇಳ್ತೀನಿ. ಅಜ್ಜುಗೆ ಹೇಳ್ತೀಯಾ? ನಾನು ಪಪ್ಪಗೆ ಹೇಳ್ತೀನಿ. ಹೇಳು. ಈ ಥರ ಮಾಡಿದೀಯಾ ಅಪ್ಪಾಜಿಗೆ ಹೇಳ್ತೀನಿ ಅಂತ ಹೇಳಿದ್ರೆ ಅವಳು ಅವ್ರ ಅಜ್ಜಿಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ನಮ್ಮ ಅಪ್ಪಾಜಿಗೆ ಹೇಳ್ತೀನಿ, ಅಮ್ಮ ಬೈತಾರೆ ಅಂತ ಹೇಳ್ತಾ ಇದ್ದಾಳೆ. ಸೊ ಎಲ್ಲ ಆಯಿತು. ಕ್ಲೀನ್ ಮಾಡ್ಕೊಳ್ಳೋಷ್ಟರಲ್ಲಿ ನನಗೆ 40 ಮಿನಿಟ್ಸ್ ಆಗೋಯ್ತು. ಎಲ್ಲ ಎತ್ತಿಟ್ಕೊಂಡು ಕ್ಲೀನ್ ಮಾಡಿಕೊಂಡೆ ಬೇಗ. ಎಲ್ಲ ಮನೇಲೂ ಅಷ್ಟೇ, ಮಕ್ಕಳಿರೋ ಮನೇಲಿ ಅಮ್ಮಂದ್ರಿಗೆ ಡಬಲ್ ಕೆಲಸನೇ. ಅಡುಗೆ ಮಾಡ್ಬೋದು, ಅವ್ರು ಮಾಡಿರೋ ಕೆಲಸನ ಕ್ಲೀನ್ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ನಂದು ಕೂಡ ಅಷ್ಟೇ, ಎವ್ರಿಡೇ ಇದೇ ಥರನೇ ಆಗುತ್ತೆ. ಅಡುಗೆ ಮಾಡೋದು ಒಂದು 1/2 ಅವರ್ ಆದರೆ ಕ್ಲೀನ್ ಮಾಡೋದು 3/4 ಗಂಟೆ ಆಗೋಗ್ಬಿಟ್ಟಿರುತ್ತೆ. ಸೊ ಎಲ್ಲ ಕಂಪ್ಲೀಟಾಗಿ ಕಿಚನನ್ನು ಕ್ಲೀನ್ ಮಾಡಿಕೊಂಡು ಎವ್ರಿಡೇ ನಾನು ನೈಟ್ ಊಟ ಮಾಡ್ತೀನಿ. ಇಲ್ಲ ಅಂತಂದರೆ ಏನೋ ಒಂಥರ ಸಮಾಧಾನ, ಕಿರಿಕಿರಿ ಅನಿಸ್ತಿರುತ್ತೆ. ಸೊ ಬೇಗ ಎಲ್ಲ ಕ್ಲೀನ್ ಮಾಡಿಕೊಂಡು ನಮ್ಮ ಮನೆಯವ್ರ ಜೊತೆ ಕೂತ್ಕೊಂಡು ಊಟ ಮಾಡ್ತೀನಿ. ಬಟ್ ಇವತ್ತು ನಂದು ಸ್ವಲ್ಪ ಕ್ಲೀನಿಂಗ್ ಲೇಟ್ ಆಯಿತು. ಅದಕ್ಕೋಸ್ಕರ ಅಪ್ಪ ಮಕ್ಕಳು ಬೇಗ ಊಟ ಮುಗಿಸ್ಬಿಟ್ಟಿದ್ರು. ನಾನು ಆಮೇಲೆ ಕೂತ್ಕೊಂಡು ಊಟ ಮಾಡಿದೆ. ಸಿಪ್ಪದಾತ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು. ಬೇಳೆ ತರಕಾರಿ ಹಾಕಿ ಮಾಡಿದ್ದು. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ಹಾಗೆ ಧ್ವನಿ ಚಾರ್ಲಿ ಮೂವಿ ನೋಡ್ತಾ ಇದ್ದಾಳೆ ಫೈನಲಿ ನೈಟು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.